ನಮಸ್ತೆ. ಸಮಸ್ತ ಕನ್ನಡ ವಾಹಿನಿಯ ಉದಯ ಟಿವಿ ವೀಕ್ಷಕರು ಎಲ್ಲರಿಗೂ ನನ್ನ ಸುಸ್ವಾಗತ. ಇವತ್ತಿನ ದಿನ 30th May 2014 ಮೃಗಶಿರ ನಕ್ಷತ್ರ ಜಯನಾಮ ಸಂವತ್ಸರದಲ್ಲಿ ಈ ವೈಶಾಖ ಮಾಸದಲ್ಲಿ ಮೃಗಶಿರ ನಕ್ಷತ್ರ ಬರುತ್ತಲ್ಲ, ಭಾಳಷ್ಟು ವಿಶೇಷವಾದದ್ದು. ಈ ಮೃಗಶಿರ ನಕ್ಷತ್ರಕ್ಕೆ ಇರತಕ್ಕಂಥ ಗುಣಗಳಾಗಿದ್ದು ಶಕ್ತಿ, ಉದ್ವೇಗ ಮತ್ತು ಪ್ರೆಸೆನ್ಸ್ ಆಫ್ ಮೈಂಡ್, ಬುದ್ಧಿ ಚಾತುರ್ಯ ಅಂತ ಹೇಳ್ತೀವಿ. ಈ ಮೃಗಶಿರ ನಕ್ಷತ್ರ ದಿನವಾಗಿರ್ತಕ್ಕಂಥ ಈ ದಿನದಲ್ಲಿ ಶುಭ ಕೆಲಸಗಳನ್ನು ಮಾಡೋಕ್ಕೆ ಆಗಬಹುದು. ವಿವಾಹ ಅನುಕೂಲ, ಉಪನಯನ ಮತ್ತು ಗೃಹ ಪ್ರವೇಶ ಇಂಥ ಶುಭ ಕೆಲಸಗಳೆಲ್ಲ ಮಾಡೋಕ್ಕೆ ಆಗಿ ಬರುವಂತಹ ನಕ್ಷತ್ರ ಮೃಗಶಿರ ನಕ್ಷತ್ರ. ಈ ದಿನದಲ್ಲಿ ನಿಮ್ಮ ಶುಭ ಕೆಲಸಗಳನ್ನು, ಶುಭ ಕಾರ್ಯಗಳನ್ನು ಮಾಡಿದರೆ ನಿಮಗೆ ಅಭಿವೃದ್ಧಿ ನಡೆಯುತ್ತೆ. ಮತ್ತು ಜ್ಯೋತಿಷ ಶಾಸ್ತ್ರದಲ್ಲಿ ಇಲ್ಲಿ ತನಕ ನಾವು ನೋಡ್ತಾ ಇರೋದು, ಜ್ಯೋತಿಷ್ಯ ಅನ್ನುವ ಜಾತಕ ಫಲವನ್ನು ನೋಡಿ ಹೇಳೋದು ಒಂದು ಶಾಸ್ತ್ರ ಉಂಟು. ನಂಬರ್ಸ್ ಎಲ್ಲ ಇಟ್ಟುಕೊಂಡು ಸಂಖ್ಯೆಗಳ ಮೂಲಕ ಹೇಳ್ತಕ್ಕಂಥ ಒಂದು ಶಾಸ್ತ್ರ ಸಂಖ್ಯೆಯ ಶಾಸ್ತ್ರ ಅಂತ ಇದೆ. ಪಕ್ಷಿಗಳನ್ನು ಇಟ್ಟುಕೊಂಡು ಹೇಳೋದು ಪಕ್ಷಿ ಶಾಸ್ತ್ರ ಇದೆ. ಮತ್ತು ಹರಳುಗಳೆಲ್ಲ ಕೂಡಿ ಈ ಹರಳು ನಿಮಗೆ ಸೆಟ್ ಆಗುತ್ತೆ, ಆಗದೇ ಇರಬಹುದು ಅಂತ ಹರಗಳು ವಿಚಾರಗಳಲ್ಲಿ ಇಂಥ ಭವಿಷ್ಯಗಳೆಲ್ಲ ಹೇಳ್ತಕ್ಕಂಥ ಒಂದು ಸ್ಥಿತಿ ಜಮಾಲಜಿ ಅಂತಿದೆ. ಈ ಥರ ನಾನಾ ರೀತಿಯಾಗಿ ಜ್ಯೋತಿಷ ಶಾಸ್ತ್ರಗಳಲ್ಲಿ ಇಲ್ಲಿ ತನಕ ಬೆಳವಣಿಗೆಗಳು ಬರ್ತಾ ಇದೆ. ಆದರೆ ಯಾವುದೇ ಒಂದು ಶಾಸ್ತ್ರ ಕೂಡ, ಯಾವುದೇ ಒಂದು ಅಸ್ಟ್ರಾಲಜಿ ಬ್ರಾಂಚ್ ಕೂಡ ಇದು ಈ ರೀತಿಯಲ್ಲಿ 100% ನಡೆಯುತ್ತೆ ಅಂತ ಹೇಳುವ ಒಂದು ರೀತಿ ಇನ್ನೂ ಕಂಡುಹಿಡಿದಿಲ್ಲ. ಅಂಥ ಒಂದು ರಿಸರ್ಚ್ಗಳೆಲ್ಲ ನಡೀತಾ ಇದೆ. ಹೀಗಾಗಿ ನನ್ನ ಒಂದು ಪ್ರಯತ್ನ, ನನ್ನ ಒಂದು ಆಸಕ್ತಿಯಿಂದ ಅಸ್ಟ್ರಾಲಜಿನಲ್ಲಿ ಬ್ರ್ಯಾಂಚ್ಗಳಾಗಿರ್ತಕ್ಕಂಥದ್ದು ನ್ಯೂಮರಾಲಜಿ ಆಗಲಿ, ಜಮ್ಮಾಲಜಿ ಆಗಲಿ, ವಾಸ್ತುಶಾಸ್ತ್ರ ಆಗಲಿ ಸೆಪರೇಟಾಗಿ ಕೆಲಸ ಮಾಡೋಕ್ಕೆ ಆಗಿ ಬರಲ್ಲ. ಜ್ಯೋತಿಷ್ಯ ಶಾಸ್ತ್ರವೇ ಒಂದು ಬ್ಲೆಂಡು, ಎಲ್ಲ ಕ್ರೋಢೀಕರಿಸಿ ಹೇಳ್ತಕ್ಕಂಥ ಒಂದು ವಿಧಾನ. ಇದೆಲ್ಲ ಸರಿಯಾಗಿ ಇಂಟಗ್ರೇಟ್ ಮಾಡಿದರೆ ನಿಖರವಾದ ಫಲಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾನು ಇದೆಲ್ಲ ಇಂಟಗ್ರೇಟ್ ಮಾಡಿ ಜಾತಕ, ಸಂಖ್ಯಾಶಾಸ್ತ್ರ, ಹರಳು ಶಾಸ್ತ್ರ, ವಾಸ್ತುಶಾಸ್ತ್ರ ಇವುಗಳೆಲ್ಲ ಒಟ್ಟಿಗೆ ಕೂಡಿಸಿ ಇಂಟಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿ ಅಂತ ಒಂದು ಜ್ಯೋತಿಷ್ಯ ಒಂದು ನಿರ್ಮಾಣ ಮಾಡಿದ್ದೇನೆ. ಈ ಇಂಟಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿ ಅಂದರೆ ಇದ್ರ ಒಳಗಡೆ ಇರತಕ್ಕಂತಹ ಎಲ್ಲ ರೀತಿಯಲ್ಲೂ ಕೂಡ ನ್ಯೂಮರಾಲಜಿ ಇರ್ಬೋದು, ಜಮಾಲಜಿ ಇರ್ಬೋದು, ಇವುಗಳೆಲ್ಲ ಜಾತಕದ ಜೊತೆಯಲ್ಲಿ ಹೊಂದಿಸಿ ಸ್ಪಂದಿಸಿ. ನ್ಯೂಮರಾಲಜಿ ಅಂದರೆ ನೋಡಿ, ಬರ್ತ್ ನಂಬರ್, ಹುಟ್ಟಿನ ಸಂಖ್ಯೆ. ಈಗ 1ನೇ ತಾರೀಕಿನಲ್ಲಿ ಹುಟ್ಟಿದ್ದರೆ ಆ 1ನೇ ನಂಬರು ಲಕ್ಕಿ ನಂಬರ್ ಅಂತ ಒಂದು ಹೇಳುವ ಪದ್ಧತಿ ಇದೆ. ಅದು ಫಂಡಮೆಂಟಲ್ ಫಾರ್ಮುಲಾ ಅಂತ ಹೇಳ್ಬೋದು. ಹಾಗಾಗಿ ಬರ್ತ್ ನಂಬರು ಲಕ್ಕಿ ನಂಬರ್ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ನ್ಯೂಮರಾಲಜಿನಲ್ಲಿ ಇಲ್ಲಿ ತನಕ. ಆದರೆ ಎಲ್ಲರಿಗೂ ಹುಟ್ಟಿನ ಸಂಖ್ಯೆ ಲಕ್ಕಿಯಾಗಿರುತ್ತೋ ಇಲ್ಲವೋ ಅನ್ನುವ ಒಂದು ಪ್ರಶ್ನೆ ಕೂಡ ಉಂಟು. ನಿಮ್ಮ ಒಬ್ಬೊಬ್ಬರಲ್ಲೂ ಆ ಪ್ರಶ್ನೆ ಇದೆ. ನಾನು 5ನೇ ನಂಬರಲ್ಲಿ ಹುಟ್ಟಿದ್ದೀನಿ, ಎಲ್ಲಿ ಹೋಗಿ ಒಂದು ಟಿಕೆಟ್ ತಗೊಂಡ್ರೂ ಕೂಡ 5ನೇ ನಂಬರ್ ಬೀಳುತ್ತೆ. ಒಂದು ಸಿನಿಮಾ ಟಿಕೆಟ್ ತೊಗೊಂಡ್ರೆ ಸೀಟ್ ನಂಬರ್ 5 ಸಿಕ್ಕುತ್ತೆ. ಫ್ಲೈಟಲ್ಲಿ ಹೋದರೆ ಅಲ್ಲಿ ಕೂಡ 5 ನಂಬರು. ಎಲ್ಲೋ ಒಂದು ರೂಮ್ ತೊಗೊಂಡ್ರೆ ಅದು ಕೂಡ 5ನೇ ನಂಬರ್ ಸಿಕ್ಕುತ್ತೆ. ಸೊ ಅದು ನನಗೆ ಲಕ್ಕೀನಾ ಇಲ್ವಾ ಅನ್ನುವ ಒಂದು ಸಂದೇಹ ಬರುತ್ತೆ.
ಇಲ್ಲಿ ಜನಗಳಿಗೆ ಒಂದು ಕನ್ಫ್ಯೂಷನ್ಸ್ ಇದೆ. ಹುಟ್ಟಿನ ನಂಬರು ಆ ಸಂಖ್ಯೆ ನನಗೆ ಲಕ್ಕಿ ನಂಬರೋ ಇಲ್ವೋ ಅಂತ. ಕೆಲವು ಸಮಯ ಅದು ಏನೋ ಒಳ್ಳೆಯದು ಮಾಡಿರೋ ಥರ ಕಾಣುತ್ತೆ, ಆದರೆ ನಿಜವಾಗಲೂ ಅದು ಒಳ್ಳೆಯದು ಮಾಡಿರುತ್ತೋ ಇಲ್ವೋ ಅಂತ ಇಂಡಿವಿಜುವಲಿಗೆ ಗೊತ್ತಾಗುತ್ತೆ. ಇದು ಒಂದು ಡೌಟ್ ಇದೆ. ಇನ್ನೂ ಒಂದು, ಡೇಟು, ಮಂತು, ಇಯರ್ ಈ ಮೂರನ್ನು ಕೂಡಿಸಿ ಆ್ಯಡ್ ಮಾಡಿ ಅದನ್ನು ಸಿಂಗಲ್ ಡಿಜಿಟ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ನಂಬರು ಡೆಸ್ಟಿನಿ ನಂಬರ್ ಅಂತೀವಿ. ಇದು ಎರಡಿಗೂ ಅಡ್ಜಸ್ಟ್ ಆಗೋ ಥರ ಹೆಸರನ್ನು ಇಟ್ಕೊಳ್ಳೋದು ನ್ಯೂಮರಾಲಜಿನಲ್ಲಿ ಈ ಹೆಸರು ನಂಬರು, ಈ ಬರ್ತ್ ನಂಬರ್ ಮತ್ತು ಫೇಟ್ ನಂಬರ್ಗೆ ಕೂಡಿ ಬರಬೇಕು, ಹೊಂದಾಣಿಕೆ ಆಗಿ ಬರಬೇಕು, ಆವಾಗ ಅದು ನಿಮಗೆ ಕೆಲಸ ಮಾಡುತ್ತೆ ಅಂತೀವಿ. ಸರಿ, ಇದೆಲ್ಲ ಕೂಡಿ ಒಂದು ಹೆಸರು ಇಟ್ಟರೆ ಆ ಹೆಸರು ನಿಜವಾಗಲೂ ಕೆಲಸ ಮಾಡುತ್ತೋ ಇಲ್ಲವೋ ಅನ್ನುವ ಒಂದು ಪರೀಕ್ಷೆ ಮಾಡಲಿಕ್ಕೆ ಟೂಲ್ ಇಲ್ಲ. ನ್ಯೂಮರಾಲಜಿಕಲಿ ಬರ್ತ್ ನಂಬರ್ ಲಕ್ಕಿ ನಂಬರೋ ಇಲ್ಲವೋ ಅನ್ನುವ ಒಂದು ವಿಚಾರವನ್ನು ನಿಖರವಾಗಿ ಹೇಳಲಿಕ್ಕೆ ಯಾವುದು ಟೂಲ್ ಇಲ್ಲ ಇಲ್ಲಿ ತನಕ. ಈಗ ನಾನು ನಮ್ಮ ಇಂಟಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿನಲ್ಲಿ ಅದನ್ನು ಕಂಡುಹಿಡಿಯಲಿಕ್ಕೆ, ಐಡೆಂಟಿಫೈ ಮಾಡೋಕ್ಕೆ ಒಂದು ಟೂಲು ಗುರುತಿಸಿದ್ದೀನಿ. ಹಾಗಾಗಿ ನಿಮ್ಮ ಬರ್ತ್ ನಂಬರ್ ನಿಜವಾಗಲೂ ನಿಮಗೆ ಅದೃಷ್ಟವನ್ನು ನೀಡುತ್ತೋ ಇಲ್ಲವೋ ಅನ್ನುವ ಅಂಥ ವಿಚಾರವನ್ನು ನಿಖರವಾಗಿ ಹೇಳಬಹುದು. ಇದು ಇಂಟಗ್ರೇಟ್ ಮಾಡೋದು. ಅಸ್ಟ್ರಾಲಜಿನಲ್ಲಿ ನ್ಯೂಮರಾಲಜಿ ಅನ್ನುವ ಒಂದು ವಿಚಾರವನ್ನು ಅಥವಾ ಜಮಾಲಜಿ ಇದೇ ಥರ ಆ ಜಮಾಲಜಿಯನ್ನು ಜ್ಯೋತಿಷ ಜೊತೆಯಲ್ಲಿ ಸ್ಪಂದಿಸಿ ಅದರಿಂದ ನಿಖರವಾದ ಫಲವನ್ನು ಹೇಳ್ತಕ್ಕಂಥ ಒಂದು ವಿಧಾನ ಇಂಟಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿ. ಮತ್ತು ಇನ್ನೊಂದು ನೋಡಿ, ಮಕ್ಕಳು ಈ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಸಾಕಷ್ಟು ತೊಂದರೆಗಳು ಕೊರತೆಗಳು ಉಂಟು. ಮಕ್ಕಳಿಗೆ ತುಂಬ ತೊಂದರೆಗಳು ಬರ್ತಾನೇ ಇದೆ. ಎಜುಕೇಷನ್ ಸ್ಟ್ರೆಸ್ ಇದೆ ಮತ್ತು ಮನೆ ಒಳಗಡೆ ಇರತಕ್ಕಂಥ ವಾತಾವರಣ, ಆ ವಾತಾವರಣೆಯಲ್ಲಿ ಭಾಳಷ್ಟು ಗೊಂದಲಗಳು. ಮಕ್ಕಳನ್ನು ಫೋಕಸ್ ಕೊಡಲಿಕ್ಕೆ ಬದಲಾಗಿ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಆ ಕಡೆ ಫುಲ್ ಮಾಡುತ್ತೆ ಟಿ ವಿ, ಈ ಕಡೆ ಫುಲ್ ಮಾಡುತ್ತೆ ಬೇರೆ ಯಾರೋ ಮಾತಾಡ್ತಾ ಇರೋದು, ಮೊಬೈಲ್ ಫೋನ್ಗಳು ಇತ್ಯಾದಿಗಳೆಲ್ಲ ಮಕ್ಕಳ ಒಂದು ಮೆದುಳಲ್ಲಿ ಜಾಸ್ತಿ ಪ್ರಭಾವ ಬೀರುತ್ತೆ. ಹಾಗಾಗಿ ಮಕ್ಕಳಿಗೆ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಬೇಡವೋ, ಎಜುಕೇಷನ್ ಮಾಡೋದು ಬೇಡವೋ, ಯಾವುದು ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡುತ್ತೋ ಅದ್ರ ಮೇಲೆ ಆ ಕಡೆ ಮಕ್ಕಳಿಗೆ ಒಂದು ಆಕರ್ಷಣೆ ಇರುತ್ತೆ. ಹಾಗಾಗಿ ಮನಸ್ಸಲ್ಲಿ ಬುದ್ಧಿಯಲ್ಲಿ ತುಂಬ ಸ್ಟ್ರಾಂಗ್ ವಿಲ್ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಮಕ್ಕಳು ಮನಸ್ಸು ಬೆಳೀತಾ ಇರತಕ್ಕಂಥ ಮನಸ್ಸು. ಪ್ರತಿಯೊಬ್ಬರ ನಕ್ಷತ್ರದ ಪ್ರಕಾರ ಈಗ ನೋಡಿ, ಮೃಗಶಿರ ನಕ್ಷತ್ರ ಅಂದರೆ ಮಾನಸಿಕವಾಗಿ ಗಟ್ಟಿ ಇರುತ್ತಾರೆ, ಸ್ಟ್ರೆಸ್ ಕಡಿಮೆ ಇರುತ್ತೆ, ಮಕ್ಕಳು ಬೇಗ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಬೇರೆ ನಕ್ಷತ್ರವಾಗಿರ್ತಕ್ಕಂಥ ನಕ್ಷತ್ರ ನೋಡಿ, ಹಸ್ತ ನಕ್ಷತ್ರ ಅಂತ ತಿಳ್ಕೊಳ್ಳಿ. ಈ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಬೇಗನೆ ಡಿಸ್ಟ್ರಾಕ್ಟ್ ಆಗ್ತಾರೆ. ನೀವು ಯಾವುದೋ ಒಂದು ಚಾಕ್ಲೇಟ್ ತೋರಿಸಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ, ಟಿ ವಿನಲ್ಲಿ ಯಾವುದೋ ಒಂದು ವಿಚಾರ ಬಂದರೆ ಅದ್ರ ಬಗ್ಗೆ ನೋಡಿಕೊಂಡು ಕೂತ್ಕೊಳ್ತಾರೆ, ಟೈಮನ್ನು ಕಾಲವನ್ನು ವೇಸ್ಟ್ ಮಾಡ್ತಾ ಇರ್ತಾರೆ, ಓದೋದು ವಿಚಾರದಲ್ಲಿ ಗಮನ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೊರಗಿನ ಒಂದು ಕಂಪನಗಳು, ಹೊರಗಿನ ಇನ್ಫ್ಲೂಯೆನ್ಸಸ್ ಎಲ್ಲ ಅವರನ್ನು ಆ ಕಡೆ ಈ ಕಡೆ ಇಳಿಯುತ್ತದೆ. ಅದಕ್ಕೆ ಅವರಿಗೆ ಪರ್ಸನಲ್ ಕ್ವಾಲಿಟಿ, ಪರ್ಸನಲ್ ಇರ್ತಕ್ಕಂಥ ಒಂದು ಒಳಗಿನ ಶಕ್ತಿ ಆಚೆ ಬರುವುದಿಲ್ಲ. ಇದಕ್ಕೋಸ್ಕರ ಮಕ್ಕಳು ಒಳಗಡೆ ಇರ್ತಕ್ಕಂಥ ಒಳ್ಳೆಯ ಶಕ್ತಿಗಳನ್ನು ಆಚೆ ತರಿಸಲಿಕ್ಕೆ ಮತ್ತು ಪ್ರತಿಯೊಂದು ಮಗುವು ಕೂಡ ಭಾಳಷ್ಟು ಒಳ್ಳೆಯ ಒಂದು ಮಹತ್ವ ಇದೆ ಮಗು ಒಳಗಡೆ, ಆ ಮಹತ್ವಗಳನ್ನು ಆಚೆ ತರಿಸಲಿಕ್ಕೆ ಚಿಲ್ಡ್ರನ್ ಸೈಕಾಲಜಿಕಲ್ ಅಸ್ಟ್ರಾಲಜಿ ಅಂತ ಒಂದು ವಿಧಾನವನ್ನು ಮಾಡಿದ್ದೇನೆ. ಮಕ್ಕಳ ಮನೋಶಾಸ್ತ್ರ ರೀತಿಯಾದ ಜ್ಯೋತಿಷ್ಯ, ಇದು ಹೊಸ ವಿಧಾನ. ಮಕ್ಕಳು ಮಾನಸಿಕ ರೀತಿಯಾಗಿ ಸೈಕಾಲಜಿಕಲಿ ಹೇಗೆ ಬಿಹೇವ್ ಮಾಡ್ತಾರೆ ಅದನ್ನು ಜ್ಯೋತಿಷ್ಯ ಮೂಲಕ ಹೇಳೋಕ್ಕೆ ಆಗುತ್ತೆ. ಪ್ರತಿಯೊಂದು ನಕ್ಷತ್ರದ ಮೇಲೇನು, ಈ ಅಶ್ವಿನಿಯಿಂದ ರೇವತಿ ನಕ್ಷತ್ರದವರೆಗೂ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಈ ಮಗುವು ಈ ಥರನೇ ಬಿಹೇವ್ ಮಾಡುತ್ತೆ, ಈ ಥರ ಊಟ ಮಾಡುತ್ತೆ, ಅದರದ್ದು ನಿದ್ದೆ ಈ ಥರ ಇರುತ್ತೆ,
ಈ ರಾಶಿ ನಕ್ಷತ್ರ ಕಾಂಬಿನೇಷನಲ್ಲಿ ಇರ್ತಕ್ಕಂಥ ಮಗುವು ಈ ಥರ ಕಲರ್ಸೇ ಅದಕ್ಕೆ ಇಷ್ಟ ಆಗುತ್ತೆ, ಈ ಥರನೇ ಅದರದ್ದು ಭಾವನೆಗಳಿರುತ್ತೆ. ಒಂದು ಪ್ರಶ್ನೆ ಹಾಕಿದಾಗ ಅದು ಉತ್ತರ ಕೊಡೋದು ಈ ರೀತಿಯಲ್ಲಿ ಇರುತ್ತೆ, ಆ ಥರ ಹೇಳಬಹುದು. ಸಪೋಸ್ ಮಕ್ಕಳಲ್ಲಿ ಕೆಲವು ಕೊರತೆಗಳಿರುತ್ತೆ ಸೈಕಾಲಜಿಕಲಿ, ಅರೋಗೆನ್ಸ್, ಹಠ. ಈ ಹಠ ಅನ್ನುವ ಒಂದು ಭಾವನೆ ಮಕ್ಕಳಲ್ಲಿ ನಾರ್ಮಲ್ ಆಗಿ ಇರೋದೆ. ಮತ್ತು ಮರವು ಅನ್ನುವ ಒಂದು ಭಾವನೆ ಇರುತ್ತೆ. ಈ ಹಠ ಇದ್ದರೆ, ಮರವು ಇದ್ದರೆ ಅದಕ್ಕೆ ಹಲವಾರು ಔಷಧಿಗಳು ಸಿಕ್ಕಬಹುದು. ಆದರೆ ಮಾನಸಿಕವಾಗಿ ಸರಿಪಡಿಸಿಲ್ಲ ಅಂತಂದರೆ ಸಮಾಜದಲ್ಲಿ ಆ ಮಗುವು ಮುಂದೆ ಬೆಳೆದು ಒಳ್ಳೆಯ ಒಂದು ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಕ್ಕಳಾಗಿದ್ದಾಗಲೇ ನಮ್ಮ ಪದ್ಧತಿಯಲ್ಲಿ, ನಮ್ಮ ಶಾಸ್ತ್ರದಲ್ಲಿ ಪ್ರತಿಯೊಂದು ಮಗುವಿಗೂ ಒಂದು ಭಾವನೆಗಳಲ್ಲಿ ಭಕ್ತಿ, ಶ್ರದ್ಧೆ, ಈ ಥರ ಒಳ್ಳೆಯ ವಿಚಾರಗಳನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಸಿಂಹರಾಶಿ, ಇವತ್ತಿನ ರಾಶಿನಲ್ಲಿ ಸಿಂಹರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ರಿಷಭ ರಾಶಿನಲ್ಲಿದ್ದಾನೆ. ಈ ಸೂರ್ಯ ಅವನ ಮನೆಯಿಂದ 10ನೇ ಮನೆಯಲ್ಲಿ ಇರುವುದರಿಂದ ಸಿಂಹರಾಶಿನಲ್ಲಿ ಹುಟ್ಟಿರುವಾಗಿರುವ ನಿಮ್ಮೆಲ್ಲರಿಗೂ ಕರ್ತವ್ಯಗಳ ಬಗ್ಗೆ ತುಂಬ ಎಚ್ಚರಿಕೆ ಮಾಡಿಸ್ಕೊಳ್ತೀರಿ. ಜ್ಞಾಪಕ ಶಕ್ತಿ ಜಾಸ್ತಿ ಇರುತ್ತೆ. ಹಳೆಯ ಕೆಲಸಗಳೆಲ್ಲ ನಿಮಗೆ ಇವತ್ತು ನೆನಪಿಗೆ ಬರುತ್ತೆ. ಇದೆಲ್ಲ ಮಾಡಬೇಕಂತ ಒಂದು ಆಸಕ್ತಿ ಬರುತ್ತೆ. 11ನೇ ಮನೆಯಲ್ಲಿ ಚಂದ್ರ, ಬುಧ, ಗುರು ಅನ್ನುವ 3 ಗ್ರಹಗಳು ಇವತ್ತು ಇರೋದರಿಂದ ಇವತ್ತು ಆಶ್ಚರ್ಯ ಪಡತಕ್ಕಂಥ ರೀತಿಯಲ್ಲಿ ಯಾವುದೋ ಒಂದು ಕಡೆಯಿಂದ ನಿಮಗೆ ಗಿಫ್ಟ್ ಬರುತ್ತೆ. ಯಾವುದೋ ಒಂದು ಉಪಹಾರ ಮಾಡಿರ್ತೀರಿ ಹಳೆಯದು, ಆ ಉಪಹಾರಕ್ಕೆ ಒಂದು ರಿವಾರ್ಡ್, ಒಂದು ಗಿಫ್ಟು, ಒಂದು ರೆಮ್ಯುನರೇಷನ್ ಸಿಗೋದು ಥರ ಇವತ್ತು ಅದನ್ನು ನಿಮ್ಮ ಕೈಯಲ್ಲಿ ತಲುಪ್ತಾರೆ. ಮತ್ತು ಬುಧ, ಗುರು, ಚಂದ್ರ ಈ 3 ಗ್ರಹಗಳ ಕಾಂಬಿನೇಷನ್ 11th ಹೌಸಲ್ಲಿ ಇರೋದರಿಂದ ಲಾಭ ಸ್ಥಾನದಲ್ಲಿ ಇದೆ ಅದು. ಮತ್ತು ದ್ವಿತೀಯ 2ನೇ ಮನೆ ಧನವಾಕು ವಿದ್ಯಾಬಲ ಸ್ಥಾನಕ್ಕೆ ಅಧಿಪತಿ, ಅವರ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿನಲ್ಲಿ ಚಂದ್ರನ ಜೊತೆಯಲ್ಲಿ ಇರೋದರಿಂದ ನಿಮಗೆ ಯಾವುದೊಂದು ಟೈಮ್ ಪಾಸ್ ಆಗಿ ಸಿನಿಮಾ, ಡ್ರಾಮಾ ಅಥವಾ ಟಿ ವಿನಲ್ಲಿ ಒಳ್ಳೆಯ ಪ್ರೋಗ್ರಾಮ್ ಎಲ್ಲ ನೀವು ನೋಡ್ತಕ್ಕಂಥ ಒಂದು ಆಸಕ್ತಿ ಅಥವಾ ಒಂದು ಅವಕಾಶವನ್ನು ಇವತ್ತು ಸಂಜೆ ನಿಮಗೆ ಸಿಗುತ್ತೆ. ಮತ್ತು ಲಾಭ, ಅನುಕೂಲ, ಕಂಫರ್ಟು ಮತ್ತು ಸುಖವಾದ ಒಂದು ಮನಸ್ಸಿನ ಸ್ಥಿತಿ ಇವುಗಳೆಲ್ಲ ಚೆನ್ನಾಗಿರುತ್ತೆ. ಆರೋಗ್ಯ ಫಲಗಳು ಭಾಳಷ್ಟು ಅನುಕೂಲವಾಗಿರುತ್ತೆ. ತೊಂದರೆ ಇಲ್ಲ. ಶುಭವಾಗಲಿ. ಕನ್ಯಾ ರಾಶಿ ನೋಡಿ, ಇವತ್ತು ಮೃಗಶಿರ ನಕ್ಷತ್ರ ಶುಭ ನಕ್ಷತ್ರವೇ. ಆದರೆ ನೋಡಿ, ಶುಭ ಮುಹೂರ್ತಗಳು ವಿಚಾರದಲ್ಲಿ ಅರ್ಲಿ ಮಾರ್ನಿಂಗ್ ಇರತಕ್ಕಂಥ ಮುಹೂರ್ತಗಳು ಭಾಳಷ್ಟು ಶ್ರೇಷ್ಠ. ಇವತ್ತು 9 ರಿಂದ 10 ಗಂಟೆ ಕಾಲ ಶುಭವಾದ ಒಂದು ಮುಹೂರ್ತ ಫಲವನ್ನು ನಿಮಗೆ ನೀಡುತ್ತೆ. ಮತ್ತು 4:15 ರಿಂದ 6 ಗಂಟೆ ಕಾಲ ಅರ್ಲಿ ಮಾರ್ನಿಂಗ್ ಶುಭವಾದ ಫಲವನ್ನು ನೀಡುತ್ತೆ. ಇವತ್ತು ಒಂದು ವಿಚಿತ್ರ ನೋಡ್ಬೋದು. ಇವತ್ತು ಸಂಜೆ 5 ಗಂಟೆ ಒಳಗಡೆ ಹುಟ್ಟುವ ಮಕ್ಕಳು ಎಲ್ಲರಿಗೂ, ಯಾಕೆಂದರೆ 5 ಗಂಟೆವರೆಗೂ ಕಾಲಸರ್ಪ ದೋಷಗಳು ಆಪರೇಟ್ ಆಗುತ್ತೆ. ರಾಹು ಕೇತುಗಳು ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬಂದಿರುತ್ತೆ. ಕೇತು ಮೇಷರಾಶಿನಲ್ಲಿದ್ದಾರೆ, ರಾಹು ಶನಿ ಜೊತೆಯಲ್ಲಿ ತುಲಾ ರಾಶಿನಲ್ಲಿ ಇದ್ದಾರೆ. ಆ ಮಧ್ಯದಲ್ಲಿ ಸೂರ್ಯ, ಬುಧ, ಚಂದ್ರ, ಗುರು ಎಲ್ಲ ಗ್ರಹಗಳು ಬಂದಿದೆ. ಮಂಗಳ ಕೂಡ ಕನ್ಯಾ ರಾಶಿನಲ್ಲಿದ್ದಾನೆ. ಹಾಗಾಗಿ 5 ಗಂಟೆ ಆದ ಮೇಲೆ ಶುಭ ಕೆಲಸಗಳು, ಕೊಡೋದು ತಗೊಳ್ಳೋದು, ಶುಭ ವಿಚಾರಗಳನ್ನು ಮಾತಾಡೋದು ಒಳ್ಳೆಯದು. ಸಪೋಸ್ ಸಿಸೇರಿಯನ್ ಮಾಡ್ಕೋಬೇಕು ಇವತ್ತು ಅಂಥ ಒಂದು ಸ್ಥಿತಿ ಇದ್ದರೆ, ಆದಷ್ಟು ಸಾಧ್ಯವಾದರೆ ಸಂಜೆ 5 ಗಂಟೆಗೆ ಆದ ಮೇಲೆ ಇಟ್ಕೊಳ್ಳಿ. ಯಾಕೆಂದರೆ ಅಟ್ಲೀಸ್ಟ್ ಲಗ್ನ ಈ ರಾಹು ಕೇದುಗಳು ಹಿಡಿತಾಯಿಂದ ಆಚೆ ಬಂದಿರುತ್ತೆ. ಆ ಮಗುವಿಗೆ ಒಳ್ಳೆಯದಾಗುತ್ತೆ. ಬ್ಯೂಟಿ ಆ್ಯಂಡ್ ಅಸ್ಟ್ರಾಲಜಿ. ಈಗ ಸೌಂದರ್ಯತೆ ಅನ್ನೋದು, ಬ್ಯೂಟಿ ಅನ್ನೋದು ಎಲ್ಲರಿಗೂ ಒಂದು ರೀತಿಯಲ್ಲಿ ಅಂಗ ಲಕ್ಷಣಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಮಾನಸಿಕವಾಗಿ ಕಾಣಿಸ್ಕೊಳ್ಳುತ್ತೆ, ಅವರ ಒಂದು ಬುದ್ಧಿ ಶಕ್ತಿಯ ವಿಚಾರದಲ್ಲಿ ಕಾಣಿಸ್ಕೊಳ್ಳುತ್ತೆ.
ನಾವು ತಿಳ್ಕೊಂಡಿರೋದು ಸೌಂದರ್ಯತೆ ಅನ್ನೋದು ಬರೀ ಆಚೆ ಕಾಣಿಸ್ಕೊಳ್ಳೋದು ಮಾತ್ರ ಅನ್ನುವ ಒಂದು ಭಾವನೆ ಇದೆ. ಅದು ಮಾತ್ರ ಅಲ್ಲ. ಬ್ಯೂಟಿ ಅನ್ನೋದು ಮಾನಸಿಕ ಸೌಂದರ್ಯ, ಆಂತರಿಕ ಸೌಂದರ್ಯ ಮತ್ತು ಹೊರಗಿನ ಸೌಂದರ್ಯ ಎರಡೂ ಚೆನ್ನಾಗಿ ಸೇರಿಕೊಂಡ್ರೇ ಆ ಸೌಂದರ್ಯಕ್ಕೆ ಒಂದು ಬೆಲೆ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನು ಮಾಡಿರ್ತಕ್ಕಂತಹ ಒಂದು ವಿಧಾನ ಬ್ಯೂಟಿ ಆ್ಯಂಡ್ ಆಸ್ಟ್ರಾಲಜಿ. ಒಂದು ಜಾತಕವನ್ನು ನೋಡಿ ಆ ಜಾತಕದ ಒಳಗಡೆ ಈ ಆಕರ್ಷಣೆ ಮತ್ತು ಈ ಸೌಂದರ್ಯವನ್ನು ಕೊಡ್ತಕ್ಕಂಥ ಗ್ರಹಗಳು ಯಾವುದು, ಅದು ಯಾವ ಯಾವ ರೀತಿಯಲ್ಲಿ ಲೊಕೇಟ್ ಆಗಿದ್ದಾರೆ, ಯಾವ ಗ್ರಹಗಳು ಜೊತೆಯಲ್ಲಿದ್ದಾರೆ, ಯಾವ ಗ್ರಹಗಳ ಒಂದು ಇನ್ಫ್ಲುಯೆನ್ಸಲ್ಲಿದ್ದಾರೆ, ದೃಷ್ಟಿಗಳು ಸಿಕ್ಕುತ್ತೆ. ಅದರಿಂದ ಅವರ ಆಂತರಿಕ ಸೌಂದರ್ಯ ಯಾವ ಥರ ಇರುತ್ತೆ, ಹೊರಗೆ ಕಾಣಿಸ್ಕೊಳ್ಳೋಕ್ಕೆ ಯಾವ ಥರ ಕಾಣಿಸ್ಕೊಳ್ತಾರೆ, ಇದು ಎರಡು ಬ್ಲೆಂಡ್ ಆದರೆ ಸಮಾಜಕ್ಕೆ ಅವರ ಕುಟುಂಬಕ್ಕೆ ಯಾವ ಥರ ಉಪಹಾರ ಆಗುತ್ತೆ ಅನ್ನುವ ವಿಚಾರಗಳೆಲ್ಲ ಹೇಳ್ತಕ್ಕಂಥ ಒಂದು ವಿಧಾನವೇ ಬ್ಯೂಟಿ ಆ್ಯಂಡ್ ಆಸ್ಟ್ರಾಲಜಿ. ಮತ್ತು ಒಂದು ಉದಾಹರಣೆ ಹೇಳಬಹುದು. ಮದರ್ ತೆರೇಸಾ ನೋಡಿದ್ರೆ ಅವರಿಗೆ ಇನ್ನರ್ ಬ್ಯೂಟಿ, ಮಾನಸಿಕ ಒಂದು ಸೌಂದರ್ಯತೆ ಹೆಚ್ಚಿಗೆ ಇತ್ತು ಅವರ ಜಾತಕದಲ್ಲಿ. ಅದೆಲ್ಲ ಕೇಸ್ ಸ್ಟಡಿ ಮಾಡಿದ್ದೀವಿ. ಈಗ ಮಾಧುರಿ ದೀಕ್ಷಿತ್ ಅಂದರೆ ಹೊರಗೆ ಕಾಣಿಸ್ಕೊಳ್ತಕ್ಕಂಥ ಒಂದು ಸೌಂದರ್ಯತೆ ಜಾಸ್ತಿ ಇದೆ. ಅದೆಲ್ಲ ಈ ಭಾವನೆಗಳಿಗೆ ಸೌಂದರ್ಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹಗಳು, ಅವುಗಳ ಒಂದು ಸ್ಥಿತಿ ನೋಟಗಳು ಇವುಗಳೆಲ್ಲ ಲೆಕ್ಕಾಚಾರ ಮಾಡಿ ಹೇಳುವ ಒಂದು ವಿಧಾನ. ಭರಣಿ ನಕ್ಷತ್ರ ಮೇಷರಾಶಿನಲ್ಲಿ ರಿಷಭ ಲಗ್ನದಲ್ಲಿ ಹುಟ್ಟಿರೋರೆ ತಮಗೆ ನೋಡಿ, ರಿಷಭ ಲಗ್ನ ಅಂದರೆ ಪ್ರಾಣ, ರಾಶಿ ಅಂದರೆ ದೇಹ, ನಕ್ಷತ್ರ ಅಂದರೆ ಎನರ್ಜಿ, ಶಕ್ತಿ. ಈ ದೇಹವನ್ನು ಪ್ರಾಣವನ್ನು ಹೊಂದಿಸುವ ಶಕ್ತಿಯಾಗಿ ಈ ನಕ್ಷತ್ರ ಭರಣಿ ನಕ್ಷತ್ರ ಇದೆ. ನಿಮ್ಮ ನಕ್ಷತ್ರಕ್ಕೆ ಆದಷ್ಟು ಮುಂದಿನ ಕೆಲಸಗಳು ಕಾರ್ಯಗಳ ಬಗ್ಗೆ ಯೋಚನೆಗಳು ಜಾಸ್ತಿ ಉಂಟು, ಎಚ್ಚರಿಕೆ ಜಾಸ್ತಿ ಉಂಟು. ಯಾವ ಕೆಲಸ ಮಾಡಬೇಕು, ನಮ್ಮ ಡೆವಲಪ್ಮೆಂಟ್ಗೋಸ್ಕರ, ನಮ್ಮ ಇಂಡಿವಿಜುವಲ್ ಆಗಿ ಮುಂದೆ ಜೀವನದಲ್ಲಿ ಬರಬೇಕು, ಅದಕ್ಕೋಸ್ಕರ ಯಾರಿಂದ ಯಾವ ಥರ ಕೆಲಸ ಎಲ್ಲಿ ಮಾಡಬೇಕು ಅನ್ನೋ ಒಂದು ಟೆಕ್ನಿಕಲ್ಲ ನಿಮಗೆ ಈಸಿಯಾಗಿ ಗೊತ್ತಿರುತ್ತೆ. ರಿಷಭ ಲಗ್ನವಾಗಿರೋದ್ರಿಂದ ನಿಮ್ಮ ದೇಹದಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ರಾತ್ರಿ ನಿದ್ದೆ ಕೆಡಿಸುತ್ತೆ, ರಾತ್ರಿ ಕೆಲಸಗಳನ್ನು ಜಾಸ್ತಿ ಮಾಡುತ್ತೆ, ಹಗಲು ಬೇಗ ಏಳಕ್ಕೆ ಬಿಡುವುದಿಲ್ಲ. ಮತ್ತು ರಿಷಭ ಲಗ್ನದಿಂದ 4ನೇ ಮನೆಯಾಗಿರ್ತಕ್ಕಂಥ ಸಿಂಹರಾಶಿನಲ್ಲಿ ಸೂರ್ಯ ಮತ್ತು ಶುಕ್ರನ ಒಂದು ಸಂಗಮ ಇದೆ. ಸೂರ್ಯ ಶುಕ್ರನ ಜೊತೆಯಲ್ಲಿ ಸೇರಿಕೊಂಡ್ರೆ ಏನು ಮಾಡ್ತಾನೆ, ಸೂರ್ಯ ಗೌರವಸ್ಥ, ಶುಕ್ರ ಟೈಮ್ ಪಾಸ್ ಕಾರಕ, ಸುಖವನ್ನು ಕೊಡುವವನು, ಲಗ್ನಕ್ಕೆ ಅಧಿಪತಿಯಾಗಿರುವವನು. ಈ ಲಗ್ನಕ್ಕೆ ಅಧಿಪತಿಯಾಗಿರುವವನು 4ನೇ ಮನೆಯಲ್ಲಿ ಸುಖಸ್ಥಾನದಲ್ಲಿ, ಸುಖಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯನ ಜೊತೆಯಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮಗೆ ಎಂಟರ್ಟೈನ್ಮೆಂಟು, ಇಮ್ಯಾಜಿನೇಷನ್, ಟೆಕ್ನಾಲಜಿ, ಮ್ಯಾನೇಜ್ಮೆಂಟು, ಅದೆಲ್ಲ ಮ್ಯಾನೇಜ್ಮೆಂಟ್ ಮಾಡತಕ್ಕಂಥ ಒಂದು ಸ್ಥಿತಿ, ಇವುಗಳಲ್ಲಿ ಇನ್ವಾಲ್ವ್ಮೆಂಟು ಕೆಲಸಗಳು. ಎಜುಕೇಷನ್ ವಿಚಾರದಲ್ಲಿ ನಿಮಗೆ ಸರ್ಪದೋಷಗಳೆಲ್ಲ ಆಪ್ರೇಟ್ ಆಗಿರೋದ್ರಿಂದ ಎಜುಕೇಷನಲ್ಲಿ ಅಡೆತಡೆಗಳು ಬಂದಿರುತ್ತೆ. ಬಹುಶಃ PU 10th ಸ್ಟ್ಯಾಂಡರ್ಡ್ ಬಂದಾಗ ಗ್ರ್ಯಾಜುಯೇಷನ್ ಬರಲಿಕ್ಕೆ ಮುಂಚೆ ಅಡೆತಡೆಗಳು, ಗ್ರ್ಯಾಜುಯೇಷನ್ ಮುಗಿಸೋಕ್ಕೆ ಬಿಟ್ಟಿರಲ್ಲ, ಯಾವುದೋ ಒಂದು ರೀತಿಯಲ್ಲಿ ಸ್ನೇಹಿತರ ಒಂದು ಹೊಂದಾಣಿಕೆಯಿಂದ, ಸ್ನೇಹಿತರ ಒಂದು ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಿ ಅವರು ಹೇಳ್ತಕ್ಕಂಥ ದಾರಿನಲ್ಲಿ ನೀವು ಹೋಗಿ ಒಳ್ಳೆಯ ಕೆಲಸಗಳು ಕಾರ್ಯಗಳಲ್ಲಿ ಮಾಡಿಕೊಂಡಿರ್ತೀರ. ಆದರೆ ನಿಮಗೆ ಒಳ್ಳೆಯ ಸ್ಟೇಟಸ್ ಬರ್ತಾ ಇದೆ. ಆ ಸ್ಟೇಟಸ್ ಬರಬೇಕು ಅಂತಂದರೆ ಕೆಲವು ರೆಕ್ಟಿಫಿಕೇಷನ್ ನಿಮಗೆ ಬೇಕಾಗುತ್ತೆ. ಮಾನಸಿಕವಾಗಿ, ಸೈಕಾಲಜಿಕಲಿ ತುಂಬ ಯೋಚನೆಗಳಿರ್ತಕ್ಕಂಥ ಮನೋಬಲವನ್ನು ಕೊಂಡಿರ್ತಕ್ಕಂಥ ಜಾತಕ ಇದು. ಹಾಗಾಗಿ 4ನೇ ಮನೆಯಲ್ಲಿ ಸುಖಸ್ಥಾನದಲ್ಲಿ ಸೂರ್ಯ ಬಲವಾಗಿದ್ದಾನೆ. ಆ ಸೂರ್ಯ ನಿಮ್ಮ ಜೀವನದಲ್ಲಿ ಒಂದು ದಿನ ಒಳ್ಳೆಯ ಸ್ಥಾನದಲ್ಲಿ ಕೂಡಿಸ್ತಾನೆ. ಆ ಸ್ಥಾನವನ್ನು ನೀವು ಕಾಣಬೇಕು ಅಂತಂದರೆ ಕೆಲವು ರೆಕ್ಟಿಫಿಕೇಷನ್ ಎಲ್ಲ ಬೇಕು. ಮಾನಸಿಕ ರೀತಿಯಾಗಿ ಅದನ್ನು ಹೇಳ್ಕೊಡೋಣ, ಆ ಥರ ಒಂದು ಪ್ರಾಕ್ಟೀಸ್ ಎಲ್ಲ ನಿಮ್ಮ ಜೀವನದಲ್ಲಿ ಪಾಲಿಸ್ಕೊಂಡು ಬಂದರೆ
ಭಾಳಷ್ಟು ಉತ್ತಮವಾದ ಒಂದು ಸ್ಥಿತಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಸೂರ್ಯ ಮತ್ತು ಲಗ್ನಾಧಿಪತಿ ಜೊತೆಯಲ್ಲಿದ್ದಾನೆ. ಒಳ್ಳೆಯ ಗೌರವ, ಒಳ್ಳೆಯ ಒಂದು ಇನ್ಫ್ಲೂಯೆನ್ಸು, ಧನ, ಆಸ್ತಿ, ಅಂತಸ್ತು, ಯೋಗ ಫಲಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ನಿಮಗೆ ಸಡನ್ ಯೋಗಗಳೆಲ್ಲ ಬರುತ್ತೆ. ಲೈಕ್ ರಾಹು ಕೇತುಗಳು ಈ ಸರ್ಪ ಗ್ರಹಗಳು ಸೇರಿ 2 ಮತ್ತು ಅಷ್ಟಮ ಸ್ಥಾನದಲ್ಲಿ ಸೇರಿಕೊಂಡಿರೋದ್ರಿಂದ ಸಡನ್ನಾಗಿ ಯೋಗ ಫಲಗಳೆಲ್ಲ ಕೊಟ್ಟು ನಿಮಗೆ ಆಸ್ತಿ ಅಂತಸ್ತುಗಳೆಲ್ಲ ಸರಿಯಾಗಿ ಕೈಯಲ್ಲಿ ಕೊಟ್ಟುಬಿಡುತ್ತೆ. ಅಂಥ ಒಂದು ಒಳ್ಳೆಯ ಒಂದು ಭಾಗ್ಯವನ್ನು ಪಡೆದಿದ್ದೀರಾ. ನಿಮಗೆ ಚಂದ್ರ ದಶೆ ಮುಗಿದು ಮಂಗಳ ದಶೆ ಬಂದರೆ ಸ್ವಲ್ಪ ಏರುಪಾರುಗಳೆಲ್ಲ ಆಗುವ ಸಾಧ್ಯತೆ ಇದೆ. ಮಂಗಳ ದಶೆ ಯಾವಾಗ ಮುಗಿಯುತ್ತೋ ಆವತ್ತಿಂದ ನಿಮ್ಮ ಜೀವನದಲ್ಲಿ ಭಾಳಷ್ಟು ಒಳ್ಳೆಯ ಒಂದು ಡೆವಲಪ್ಮೆಂಟ್ ಶುರುವಾಗುತ್ತೆ. ನೋಡ್ಕೊಳ್ಳಿ ಮಂಗಳ ದಶೆ ಯಾವಾಗ ಮುಗಿಯುತ್ತೆ ಅಂತ. ಅದೃಷ್ಟ ಕಾಲ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಕ್ಕಂಥ ಕಾಲ. ಅದು ಭಾಳಷ್ಟು ಒಳ್ಳೆಯದಾಗಲಿ, ಶುಭವಾಗಲಿ.